ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಬೈಲಹಳ್ಳಿ ಗ್ರಾಮಸ್ಥರಿಂದ ಅನಂತ ಧನ್ಯವಾದಗಳು. ನಮ್ಮ ಊರಿನಲ್ಲಿ ರಥೋತ್ಸವ ಮತ್ತು ಕೆಲವು ಕಾರ್ಯಕ್ರಮಗಳು ನಡೆದಂತಹ ಕಾರ್ಯಕ್ರಮವನ್ನು ನನ್ನ ಬಲಗಡೆ ಕಾಣಿಸ್ತಿರ್ತಕ್ಕಂಥ ಎನ್ ಕೇಶವನ್ ಹುಲ್ಕಲ್ ಯೂಟ್ಯೂಬ್ ಚಾನಲ್ನವರು ತೆಗೆದು ಹಾಕಿರುತ್ತಾರೆ. ಇವರು ನಮ್ಮ ಊರಿನ ವಿ ಸಂಪತ್ ಅಯ್ಯಂಗಾರ್ ಮತ್ತು ಮಡ್ರಾಸ್ ಜಗದೀಶ್ ಟಿ ನಗರ್ ಇವರ ಅಭಿಪ್ರಾಯ ಮತ್ತು ನಮ್ಮ ಊರಿನ ಕೃಷ್ಣಮೂರ್ತಿಯವರ ಅಭಿಪ್ರಾಯವನ್ನು ತೆಗೆದುಕೊಂಡು ವಿಡಿಯೋವನ್ನು ತೆಗೆದು ಹಾಕಿರುತ್ತಾರೆ. ಏಕೆಂದರೆ ವಯಸ್ಸಾದವರು, ಕೆಲಸ ನಿಮಿತ್ತ ಬರದೇ ಇರುವರು ಈ ವಿಡಿಯೋವನ್ನು, ವಿದೇಶದಲ್ಲಿರ್ತಕ್ಕಂಥ ಮಕ್ಕಳು ಈ ವಿಡಿಯೋವನ್ನು ನೋಡಿ ಆನಂದ ಪಡಲಿ ಎಂದ ಉದ್ದೇಶದಿಂದ ಹಾಕಿರುತ್ತಾರೆ. ಇದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ. ಈ ವಿಡಿಯೋವನ್ನು ನೋಡಿ ಎಲ್ಲರೂ ಶೇರ್ ಮಾಡಿ. ಎನ್ ಕೇಶವನ್ ಹುಲ್ಕಲ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ. ದಿವ್ಯ ದರ್ಶನ, ಅದ್ಭುತವಾದ ಗರುಡೋತ್ಸವ ಹಾಗೂ ವಾದ್ಯವೃಂದ ತುಂಬ ಚೆನ್ನಾಗಿತ್ತು. ಇದನ್ನು ನೋಡಿದವರಿಗೆ ತುಂಬ ಪುಣ್ಯ, ಧನ್ಯವಾದಗಳು. ನಮ್ಮ ಜನ್ಮ ಸಾರ್ಥಕವಾಯಿತು. ತುಂಬ ಧನ್ಯವಾದಗಳು. ದಿವ್ಯ ದರ್ಶನ ಹಾಗೂ ಅದ್ಭುತವಾದ ವಾದ್ಯವೃಂದ ಧನ್ಯವಾದಗಳು. ಸುಂದರೇಶ್ ದಂಪತಿಗಳು ಬೈಲಹಳ್ಳಿಯಿಂದ ಸ್ವಾಗತ, ಸುಸ್ವಾಗತ. ಪ್ರಧಾನ ಸನ್ಮಾನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೂ ಇಲ್ಲಿನ ತುಂಬಾ ಅದ್ಭುತವಾದ ಒಂದು ಸನ್ಮಾನ. ಲಕ್ಷ್ಮೀನಾರಾಯಣ ಸ್ವಾಮಿ ಎಲ್ಲರಿಗೂ ಸಕಲ ಸನ್ಮಾನಗಳನ್ನು ಉಂಟು ಮಾಡಿ ನನಗೆ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಮಿಟಿಯವರಿಗೆ ಮತ್ತು ನಮ್ಮ ಪಕ್ಷಗಳಿಗೆ ಎಲ್ಲ ಭಗವದ್ಭಕ್ತರಿಗೆ ಹೊರತುಪಡಿಸಿ ನಾನು ಎರಡು ಮಾತನಾಡುತ್ತೇನೆ. ಧನ್ಯವಾದ. ಕೃಷ್ಣಮೂರ್ತಿ ಮಾಮ ಅವರು ತುಂಬಾ ಒಳ್ಳೆ ಮಾತುಗಳನ್ನು ಆಡಿ ಎಲ್ಲರನ್ನು ಸಂತೋಷಪಡಿಸುತ್ತಾರೆ. ಹಾಗೆ ಎಲ್ಲರೂ ಹೇಳಿದ್ರು ಅಡಿಯೇ ರಾಮಾನುಜದಾಸನ್ ಭಗವಂತ ನಾಲಿಗೆಯನ್ನು ಕೊಟ್ಟು ಆ ನಾಲಿಗೆಯಿಂದ ಬೈಲಹಳ್ಳಿ ಭಕ್ತರು ಅರ್ಜುನಗಿಂತ ಪಾದದಿಂದ ಬಂದರು ಅಂತ ಹೇಳಿ ಶ್ರೀಕೃಷ್ಣನ ಪಾದ ತಿರುವಳಿಯನ್ನು ಕೊಟ್ಟು ನಮಗೆಲ್ಲ ಅನುಗ್ರಹಿಸಿರುವ ಶ್ರೀಕೃಷ್ಣ ಕೃಷ್ಣ ಶಬ್ದವನ್ನ ಹೇಳಿದ್ದೀನಿ. ಇದರಲ್ಲಿ ಮುಖ್ಯವಾಗಿ ಅಧ್ಯಕ್ಷಾನುಮಂತಾಚ ಗುಣಮಾಯಾಸ ಬಲಾಭುತಃ ಹೇಳಿ ಸಮಾರಂಭಕ್ಕೆ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ದೊರೆ ಮಾಮ. ಯಾಕೆ ಅಂತಂದ್ರೆ ದೊರೆ ಅಂದ್ರೂ ದೊರೆನೆ. ಅವರ ಒಂದು ವಿದ್ಯೆ, ನ್ಯಾಯಶಾಸ್ತ್ರ ಎಲ್ಲಾದ್ರಲ್ಲೂ ಹಿರಿಯರಾಗಿದ್ದಾರೆ ಅಂತ ಪಕ್ಕ. ಮತ್ತೆ ನಮ್ಮ ನಾರಾಯಣದಿಂದ ಕೃಷ್ಣ ಇಲ್ಲ ಪಕ್ಕ ಪುಸ್ತಕದ ಯಾವ ತರ ಇದೆ ಅಂತಂದ್ರೆ ಕೇಳ್ಕೊಂಡ್ರೆ ಬೈ ಜುಮ್ಮನತ್ತೆ. ಎಂದರೋ ಮಗ ಗುಪ್ಪ ಒಂದು, ಎಂದರೋ ಮಗ ಗುಪ್ಪ ಒಂದು ವಂದನ ಎಂದರೋ ಮಗ ತ್ಯಾಗರಾಜ ಪಂಚರತ್ನಗಳಿಗೆ ಎಲ್ಲರಿಗೂ ಗೊತ್ತು, ಆದ್ರೆ ಪಂಚರತ್ನಗಳಿಗೆ ಗೊತ್ತಿಲ್ಲ. ಪ್ರಿಯ ವೀಕ್ಷಕರೇ, ಎನ್ ಕೇಶವನ್ ಹುಲ್ಕಲ್ ಯೂಟ್ಯೂಬ್ ಚಾನಲ್ ಕಡೆಯವರಿಂದ ಧನ್ಯವಾದಗಳು. ಬಯಲಲ್ಲಿ ನಡೆದ ಸಮಾರಂಭವನ್ನು ತಾವೆಲ್ಲರೂ ನೋಡಿ ಆನಂದಿಸಿದ್ದೀರಿ ಎಂದು ತಿಳಿದಿದ್ದೇನೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು.